ಆನ್ ವಾಟ್ ರಿಸರ್ಚ್ ಅಂಡ್ ಇನ್ವೆಸ್ಟಿಗೇಷನ್ ಈ ರಿಪೋರ್ಟ್ SIT ಹೇಳ್ತಾ ಇದೆ, ಅದಕ್ಕೆ ದಾಖಲೆ ಕೊಡಬೇಕು. ಬಾಲಕಿಯರ ಮಿಸ್ಸಿಂಗ್ ಅನ್ನ ಸಪರೇಟ್ ಆಗಿ SIT ಮಾಡಿ ಅದನ್ನ ತನಿಖೆ ಮಾಡಬೇಕು ಅಂತ ಉಗ್ರಪ್ಪ ಅವರ ಪ್ಯಾನಲ್ ರಿಪೋರ್ಟ್ ಅಲ್ಲಿ ರೆಕಮೆಂಡ್ ಆಗಿದೆ. ಚಿನ್ನಯ್ಯನ ವಿಚಾರದಲ್ಲಿ ಅವನು ತಪ್ಪು ಮಾಡಿದ್ರೆ ನೇಣಿಗಾಗಿ ಅವನನ್ನ ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ಹೆಣ್ಮಕ್ಳು ಮಿಸ್ ಆಗಿದ್ದಾರೆ ಅಂತ ಆ ಪ್ಯಾನಲ್ ರಿಪೋರ್ಟ್ ಇವಾಗ ಹೆಂಗ್ ಸಿಕ್ತು ನಿಮ್ಗೆ? ಮುಂಚೆ ಯಾಕೆ ಸಿಕ್ಕಿಲ್ಲ? ಚಿನ್ನಯ್ಯ ಫಾರಿನ್ ಬಾಡಿ ಎತ್ಕೊಂಬಂದ, ಅದು ಇಲ್ಲಿನ ಸಂಬಂಧ ಇಲ್ಲ ಅಂತಂದ್ರೆ ರಿಪೋರ್ಟ್ ಇತ್ತು ಅಂತಂದ್ರೆ ಬಹಿರಂಗಪಡಿಸಿ. 15 ವರ್ಷಕ್ಕಿಂತ ಕೆಳಗಡೆ ಅದು ತುಂಬಾ ಆಸಿಡಿಕ್ ಇದೆ ಅಂತ ಎಲ್ಲ ಹೊರಟೋಗುತ್ತೆ ಅಂತ ನೀವೇ ಹಾಳು ಮಾಡಿರ್ಬೋದು. ಈ ರಿಪೋರ್ಟ್ ಎಲ್ಲಿದೆ? ನಿಮ್ಮ ಬಾಯಿನ ಬಿಡಿಸ್ತೀವಿ. ನಿಮ್ಮಲ್ಲಿ ತಪ್ಪಿದ್ರೆ ಖಂಡಿತವಾಗಿ ನೀವು ಕೂಡ SIT ಅವರು ಜೈಲ್ಗೆ ಹೋಗ್ತೀರಾ ಅಂತ ಒಂದು ರಿಪೋರ್ಟ್ SITಯ ಕಾರ್ಯ ಚಟುವಟಿಕೆಗಳ ಬಗ್ಗೆ ಡೆಕ್ಕನ್ ಹೆರಾಲ್ಡ್ ನಿನ್ನೆ ಆ ಡೆಕ್ಕನ್ ಹೆರಾಲ್ಡಲ್ಲಿ ಬೆಂಗಳೂರು ಪಬ್ಲಿಕೇಶನ್ ಪಬ್ಲಿಷ್ ಆಗಿದೆ. ಅದು ಇಂಗ್ಲೀಷಲ್ಲಿದೆ, ಸೊ ನಾನು ನಿಮಗೆ ಅದನ್ನು ಕನ್ನಡದಲ್ಲಿ ವಿವರಣೆ ಮಾಡಿ ಹೇಳ್ತೀನಿ. SIT ಡೆಕ್ಕನ್ ಹೆರಾಲ್ಡ್ ಬರೆದಿರೋವಂಥ ರಿಪೋರ್ಟ್ ಆರ್ಟಿಕಲಲ್ಲಿ ಹಂಚ್ಕೊಂಡಿದೆ. ಅದೊಂದು ಕಾಂಪ್ಲೆಕ್ಸ್ ಟೆಕ್ನಾಲಜಿ ಡ್ರಿವನ್ ಮಲ್ಟಿ ಡಿಸಿಪ್ಲಿನರಿ ಫಾರೆನ್ಸಿಕ್ ಪ್ರೋಬ್ ಅನ್ನ ಲಾಂಚ್ ಮಾಡಿದ್ದೀವಿ ಅಂತ SIT ಅವರು ಡೆಕ್ಕನ್ ಹೆರಾಲ್ಡ್ ಜೊತೆ ಹಂಚ್ಕೊಂಡಿದ್ದಾರೆ. ಐ ವಿಲ್ ಒನ್ಸ್ ಅಗೇನ್ ಯೂಸ್ ದಿಸ್ ವರ್ಡ್. ಎ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಡ್ರಿವನ್ ಮಲ್ಟಿ ಡಿಸಿಪ್ಲಿನರಿ ಫಾರೆನ್ಸಿಕ್ ಪ್ರೋಬ್ ಈಸ್ ಬೀಂಗ್ ಲಾಂಚ್ಡ್ ಅಂತ. ಫಾರೆನ್ಸಿಕ್ ಅಲ್ಲಿ ಒಂದು ಎಕ್ಸ್ಪರ್ಟೈಸ್ ಅನ್ನ SIT ಅವರು ನಾವು ಅಳವಡಿಸ್ಕೊಂತಾ ಇದೀವಿ, ಅದರ ಮುಖಾಂತರ ನಾವು ಇಲ್ಲಿರುವಂತಹ ಪಳವಳಿಕೆಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಡೆಕ್ಕನ್ ಹೆರಾಲ್ಡ್ ಹೇಳಿದ್ದಾರೆ. The word what they are used is a complex technology driven multidisciplinary forensic probe is being launched. ಅದು ಲಾಂಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮತ್ತೆ ಇಲ್ಲಿವರೆಗೂ ಅದು ಆಗಿರಲಿಲ್ಲ, ಈಗ ಲಾಂಚ್ ಮಾಡಿದ್ರೆ, ಮತ್ತೆ ಇಲ್ಲಿವರೆಗೂ ನಡೆದಂಥ ತನಿಖೆಯಲ್ಲಿ ಇದನ್ನ ಬಳಸಿಲ್ಲ, ಒಂದು ಸ್ಪಷ್ಟವಾಗಿರಲಿ. ಆಮೇಲೆ ಜೊತೆಯಲ್ಲಿ SIT ಹೇಳುತ್ತೆ 15 ವರ್ಷಗಳಿಗಿಂತ ಹಳೆಯ ಬಾಡಿಗಳು ಸಿಗೋದು ಕಷ್ಟ ಅಥವಾ ಪಳವಳಿಕೆ ಸಿಗೋದು ಕಷ್ಟ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿನ ಮಣ್ಣು ಧರ್ಮಸ್ಥಳ ಸುತ್ತಮುತ್ತ ಇರುವಂತಹ ಕಾಡಿನಲ್ಲಿರುವಂತಹ ಮಣ್ಣು ತುಂಬಾ ಆಸಿಡಿಕ್ ಆಗಿದೆ. ನನಗೆ ಗೊತ್ತಿಲ್ಲ ಇದ್ರ ಮೇಲೆ ಏನ್ ರಿಪೋರ್ಟ್ ಯಾರು ರಿಸರ್ಚ್ ಮಾಡಿದ್ದಾರೆ ಅಂತ, ಬಟ್ ಇವರ ಸ್ಟೇಟ್ಮೆಂಟು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಪಬ್ಲಿಷ್ ಆಗಿದೆ. ಇಟ್ಸ್ ಆನ್ ರೆಕಾರ್ಡ್ ಆಫ್ ದ ಡೆಕ್ಕನ್ ಹೆರಾಲ್ಡ್. SIT ಹೇಳಿದೆ 15 ವರ್ಷಕ್ಕಿಂತ ಹಳೇದು ಪಳವಳಿಕೆಗಳು ಸಿಗೋ ಚಾನ್ಸಸ್ ತುಂಬಾ ಕಡಿಮೆ, ಸಿಗೋದೇ ಇಲ್ಲ. ಯಾಕೆ ಅಂತಂದ್ರೆ ಮಣ್ಣಿನ ಅಂಶದಲ್ಲಿ ಆಸಿಡಿಕ್ ಇದೆ ಅಂತ. ಆನ್ ವಾಟ್ ರಿಸರ್ಚ್ ಅಂಡ್ ಇನ್ವೆಸ್ಟಿಗೇಷನ್ ಈ ರಿಪೋರ್ಟ್ SIT ಹೇಳ್ತಾ ಇದೆ, ಅದಕ್ಕೆ ದಾಖಲೆ ಕೊಡಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ನೀವು ಹೇಳೋ ಪ್ರತಿಯೊಂದಕ್ಕೂ ದಾಖಲೆ ಇರಬೇಕು. ಎರಡನೇದು, ಇವ್ರು ಹೇಳ್ತಾರೆ ಅಕಸ್ಮಾತ್ ಅದು ಸಿಕ್ಕಿಲ್ಲ ಅಂದ್ರೆ ಇನ್ನೊಂದೇನೋ ಮಾಡ್ತೀವಿ. ಏನಂತಂದ್ರೆ ಸಾಯಿಲ್ ಅನಾಲಿಸಿಸ್ ಮಾಡ್ತೀವಿ. ಆ ಸಾಯಿಲ್ ಅನಾಲಿಸಿಸ್ ಅಲ್ಲಿ ಆ ಬೋನ್ದು ಒಂದಷ್ಟು ಟ್ರೇಸಸ್ಸು DNA ಟ್ರೇಸಸ್ಗಳು ಸಿಗುತ್ತೆ. ಬಟ್ ಆದ್ರೂ ಇದು ಕೊಲೆ ಆಗಿದೆ ಅಂತ ಎಸ್ಟಾಬ್ಲಿಷ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಇಟ್ಟಿರುವಂತ ಪಳವಳಿಕೆಗಳು ಚೇಂಜ್ ಆಗಿದೆಯಾ, ಮಾಯ ಆಗಿದೆಯಾ, ನಾಶ ಆಗಿದೆಯಾ ಅಂತ ಈಗ SIT ಹೇಳ್ತಾ ಇದೆ 15 ವರ್ಷಕ್ಕಿಂತ ಹಳೆ ಪಳವಳಿಕೆ ಸಿಗದೇ ಇಲ್ಲ ಅಂತ. ನನಗೆ ಗೊತ್ತಿಲ್ಲ ಇದಕ್ಕೆ ಏನು ರಿಸರ್ಚ್ ಆಗಿದೆ, ಏನು ಇನ್ವೆಸ್ಟಿಗೇಷನ್ ಮೇಲೆ ಆಗಿದೆ, ಇದನ್ನು ಪ್ರೋಬ್ ಮಾಡಿದವ್ರು ಯಾರು, ಏನ್ ಆನ್ ವಾಟ್ ಬೇಸಿಸ್, ಆನ್ ವಾಟ್ ರೆಕಾರ್ಡ್, ಆನ್ ವಾಟ್ ಇನ್ವೆಸ್ಟಿಗೇಷನ್ SIT ಇದನ್ನ ಕ್ಲೇಮ್ ಮಾಡ್ತಾ ಇದೆ. ದಾಖಲೆ ಬೇಕು ನಮಗೆ, ಮೋಸ್ಟ್ ಇಂಪಾರ್ಟೆಂಟ್ಲಿ, ದಟ್ಸ್ ಮೋರ್ ಇಂಪಾರ್ಟೆಂಟ್. ಸಿಕ್ಕಿಲ್ಲ ಅಂದ್ರು, ಬಾಡಿ ಸಿಕ್ಕಿಲ್ಲ ಅಂತಂದ್ರು ಕೂಡ ಅಲ್ಲಿ ಮೂಳೆ ಮಣ್ಣೊಳಗಡೆ ಏನೋ ನಮಗೆ ಆ DNA ಸ್ಯಾಂಪಲ್ಸು ಮತ್ತೆ ಆರ್ಗ್ಯಾನಿಕ್ ಸ್ಯಾಂಪಲ್ಸು ಮತ್ತೆ ಅಲ್ಲಿನ ಟಿಶ್ಯೂಸ್ ಸ್ಯಾಂಪಲ್ ಸಿಗುತ್ತೆ. ಅದ್ರ ಮೇಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ, ಇದು ಗಟ್ಟಿಯಾಗಿಲ್ಲ. ಆಮೇಲೆ ಹೇಳ್ತಾರೆ ಅದೆಲ್ಲ ಎಸ್ಟಾಬ್ಲಿಷ್ ತುಂಬಾ ಕಷ್ಟ ಅಂತಂದ್ರೆ SIT ಇಂದ ರಿಸೈನ್ ಮಾಡಿ ತೊಲಗಿ. ನೀವೆಲ್ಲ ಮಾಡಂಗಿದ್ರೆ ಓಕೆ, ಮಾಡಕ್ಕಾಗಲ್ಲ ಅಂತಂದ್ರೆ ಐ ಥಿಂಕ್ ಬೆಟರ್ ಕ್ವಿಟ್ ಫ್ರಮ್ SIT. ವಿಲ್ ಗೆಟ್ ಕಾಂಪಿಟೇಟಿವ್ ಪ್ರೊಫೆಷನಲ್ಸ್ ಇನ್ ಟು ದ SIT. ನಿಮ್ಮಿಂದನೇ ನಡಿಬೇಕಂತೇನಿಲ್ಲ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದ್ರೆ SIT ಇಂದ ಹೊರಗೆ ಹೋಗಿ. ನಮ್ಗೆ ಆ ಟೆಕ್ನಾಲಜಿ ಇಲ್ಲ, ನಮ್ಗೆ ಆ ನಾಲೆಜ್ ಇಲ್ಲ, ಹೊರಗಡೆ ಹೋಗಿ, ನೋ ಪ್ರಾಬ್ಲಮ್. ಬಟ್ ಇನ್ವೆಸ್ಟಿಗೇಷನ್ ಮಾತ್ರ ಪ್ರೊಫೆಷನಲ್ ಆಗಿ ಆಗಬೇಕು. ಇದು ಎಲ್ಲದಕ್ಕೂ ನಮ್ಗೆ ಉತ್ತರ ಸಿಗಬೇಕು. ಇನ್ನೊಂದು ಪ್ಯಾರಲಲ್ ಆಗಿ SIT ನಲ್ಲಿ ಹೊಸದೇನು ಅಂತಂದ್ರೆ ಹೊರ ರಾಜ್ಯಗಳಿಂದ ಸತ್ತಿರುವಂತವ್ರನ್ನು ಕೂಡ ನಾವು ಪ್ರೋಬ್ ಮಾಡ್ತಾ ಇದೀವಿ. ಅದಕ್ಕೊಂದು ಕಾರಣ ಕೊಡ್ತಾರೆ. ಏನಂತಂದ್ರೆ US ಉಗ್ರಪ್ಪ ಅವರ ಒಂದು ಪ್ಯಾನೆಲ್ ರಿಪೋರ್ಟ್ ಇದೆ 2018ರಲ್ಲಿ. ಸುಮಾರು 5,000ಕ್ಕೂ ಹೆಚ್ಚಿನ ಒಂದು ರಿಪೋರ್ಟ್. ಅದು ಉಗ್ರಪ್ಪ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲೇ ಮಾಡಿದ್ದು ಅನ್ಸುತ್ತೆ. ಅದರಲ್ಲಿ ಕರ್ನಾಟಕದಲ್ಲಿ ಮಿಸ್ ಆಗಿರೋ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಈ ಪ್ಯಾನೆಲ್ ಇನ್ವೆಸ್ಟಿಗೇಷನ್ ಮಾಡ್ತದೆ. ಆ ಪ್ಯಾನೆಲ್ 5,000 ಪೇಜಿನ ರಿಪೋರ್ಟ್ ಅನ್ನ ಸರ್ಕಾರ ಸಬ್ಮಿಟ್ ಮಾಡಿರ್ತಾರೆ. ಬಟ್ ಅದರಲ್ಲಿ
ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ SIT ರಚನೆ ಮಾಡಬೇಕು. ಈ ಹೆಣ್ಣು ಮಕ್ಕಳು ಮತ್ತೆ ಬಾಲಕಿಯರ ಮಿಸ್ಸಿಂಗ್ ಅನ್ನ ಸಪರೇಟ್ ಆಗಿ SIT ಮಾಡಿ ಅದನ್ನ ತನಿಖೆ ಮಾಡಬೇಕು ಅಂತ ಉಗ್ರಪ್ಪ ಅವರ ಪ್ಯಾನಲ್ ರಿಪೋರ್ಟ್ ಅಲ್ಲಿ ರೆಕಮೆಂಡ್ ಆಗಿದೆ. ಸೊ ಈ ರಿಪೋರ್ಟು ಸಹ 2018 ಉಗ್ರಪ್ಪ ಅವರ US ಉಗ್ರಪ್ಪ ಅವರ ಪ್ಯಾನಲ್ ರಿಪೋರ್ಟ್ ಬೆಳ್ತಂಗಡಿ ವಿಚಾರದಲ್ಲಿ ಮಿಸ್ಸಿಂಗ್ ಆಗಿರೋ ರಿಪೋರ್ಟ್ ಅಲ್ಲಿ ಮಿಸ್ಸಿಂಗ್ ಆಗಿರೋ ಹೆಣ್ಮಕ್ಳ ವಿಚಾರದಲ್ಲಿ ರೆಕಮೆಂಡ್ ಆಗಿದೆ. 7 ವರ್ಷಗಳ ನಂತರ SIT ರಚನೆ ಆಗಿದೆ. ಬಂದಂತ ಯಾವುದೇ ಸರ್ಕಾರದ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. BJP ಅಂತೂ ತಲೆನೇ ಕೆಡಿಸ್ಕೊಂಡಿಲ್ಲ. ಚಿನ್ನಯ್ಯನ ವಿಚಾರದಲ್ಲಿ ಅವನು ತಪ್ಪು ಮಾಡಿದ್ರೆ ನೇಣಿಗಾಕಿ ಅವನನ್ನ. ನಮಗೇನು ಸಮಸ್ಯೆ ಇಲ್ಲ. ಫಾರಿನ್ ಆಬ್ಜೆಕ್ಟ್ ತಗೊಂಬಂದು ಮಿಸ್ಲೀಡ್ ಮಾಡ್ತಾ ಇದ್ದಾನ, ಶಿಕ್ಷೆ ಕೊಡಿಸಿ ಅವನಿಗೆ. ನಮ್ಮದೇನು ಸಮಸ್ಯೆ ಇಲ್ಲ. ನಮ್ಮ ಸಮಸ್ಯೆ ನೀವು ಆ ಚಿನ್ನಯ್ಯ ಕಂಪ್ಲೇನೆಂಟ್ ಫೈಲ್ ಅನ್ನ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಆ ದಾಖಲೆಗಳನ್ನ ಬಹಿರಂಗ ಪಡಿಸಬೇಡಿ, ಸೀಕ್ರೆಟ್ ಆಗಿಡಿ. ಅವ್ನು ಕ್ಲೇಮ್ ಮಾಡಿದ್ರೆ ಓಪನ್ ಆಗಿ ಬಿಡಿ, ಅದನ್ನ ನಾವು ಕೂಡ ಅದನ್ನ ವೆರಿಫೈ ಮಾಡ್ತೀವಿ. ನೀವ್ಯಾಕೆ ಆ ಚಿನ್ನಯ್ಯನ ಕಂಪ್ಲೇಂಟ್ ವಿಚಾರವನ್ನ ಮ್ಯಾಜಿಸ್ಟ್ರೇಟ್ಗೆ ಬಚ್ಚಿಡ್ಸೋದು? ನೀವ್ ಹೇಳೋ ಕ್ಲೇಮ್ ನಿಜನೇ ಆಗಿದ್ರೆ, ಅವ್ನು ತಂದಿರೋ ಬುರ್ಡೆ ಫಾರಿನ್ ಆಬ್ಜೆಕ್ಟೇ ಆಗಿದ್ರೆ ನೀವ್ಯಾಕೆ ಬಚ್ಚಿಡ್ತಾ ಇದ್ದೀರಾ? ಬಚ್ಚಿಡೋದ್ರಲ್ಲಿ ನಿಮ್ಮ ಉದ್ದೇಶ ಏನಿದೆ? SIT ಅವರೇ ಒತ್ತಡ ಇದೆಯಾ ಸರ್ಕಾರದಲ್ಲಿರೋರು ಏನಾದ್ರು ಮಿಸ್ಲೀಡ್ ಮಾಡಿ ಅಂತ ನಿಮ್ಗೇನಾದ್ರು ಮಿಷನ್ ಕೊಟ್ಟಿದಾರಾ? ಈ SIT ಅನ್ನ ಬಳಸಿ ನೀವೇನಾದ್ರೂ ನಾಶ ಮಾಡ್ತಾ ಇದ್ದೀರಾ? ಎಲ್ಲ ಪ್ರಶ್ನೆ ಉದ್ಭವ ಆಗುತ್ತೆ. ಇಲ್ಲಿವರೆಗೆ ನಿಮ್ದು ಯಾವುದೇ ರೀತಿಯ ಪಾರದರ್ಶಕತೆ ಇಲ್ಲ. ಏನೋ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್. ತದನಂತರ ಏನೋ ಟೆಕ್ನಾಲಜಿ ಬಳಸ್ತೀವಿ ಅಂತ ಹೇಳಿದರೆ, ಇಲ್ಲಿವರೆಗೂ ಯಾಕೆ ಟೆಕ್ನಾಲಜಿನ ಬಳಸಿಲ್ಲ? ಆಮೇಲೆ ಗ್ರೌಂಡ್ ಪೆನೆಟ್ರೇಟಿಂಗ್ ಟೆಕ್ನಾಲಜಿನ ಯಾಕೆ ಬಳಸಿಲ್ಲ? 15 ವರ್ಷಕ್ಕಿಂತ ಹೆಚ್ಚಿನ ಪಳವಳಿಕೆಗಳು ಉಳಿಯಲ್ಲ ಅಂತ ಹೇಳಿದ್ದಾರೆ. JCBಗಳನ್ನ ಪೋಕ್ಲೆಗಳನ್ನ ತಗೊಂಬಂದು 40 ಟನ್ 50 ಟನ್ ಅವುಗಳನ್ನ ತಗೊಂಬಂದು ಆ ಅಲ್ಲಿರೋದನ್ನೆಲ್ಲ ನೀವೇ ನಾಶ ಮಾಡಿದ್ರ. ಆ 40 ಟನ್ JCB ಪೋಕ್ಲೆನ್ ಕೂತ್ಕೊಂಡ್ರೆ ಕೆರಡದೆಲ್ಲ ಪುಡಿ ಆಗಿರ್ತದೆ, ನಾಶ ಆಗಿರ್ತಾರೆ. ನಾಶ ಮಾಡಿರೋದು ಬೇರೆ ಯಾರೂ ಅಲ್ಲ, ಅದು 15 ವರ್ಷಕ್ಕಿಂತ ಹೆಚ್ಚಾಗಿರುವಂತಹ ಸ್ಕೆಲಿಟನ್ಗಳು ಅಲ್ಲಿ ಏನಾದ್ರು ಕಾಣೆ ಆಗಿತ್ತು ಅಂತಂದ್ರೆ ಅದಕ್ಕೆ ರಿಪೋರ್ಟ್ ಕೇಳ್ತೀವಿ. ವೀಲ್ ಕ್ಲೇಮ್ ರಿಪೋರ್ಟ್. ಯಾರು ಇದನ್ನ ತನಿಖೆ ಮಾಡಿದ್ದು? ಯಾವ ಫಾರೆನ್ಸಿಕ್ ಅವ್ರು ಹೇಳಿದ್ದು? ಯಾವ ಫಾರೆನ್ಸಿಕ್ ರಿಪೋರ್ಟ್ ಕೊಟ್ಟರು? ಸಾಯಿಲ್ ಟೆಸ್ಟಿಂಗ್ ಯಾರು ಮಾಡಿದ್ರಿ? ಆಮೇಲೆ ಸಾಯಿಲ್ ಅನಾಲಿಸಿಸ್ ಯಾಕೆ ಮಾಡ್ತಾ ಇಲ್ಲ? ಆಮೇಲೆ DNA ಎಕ್ಸ್ಪರ್ಟ್ಗಳನ್ನ ಯಾಕೆ ಅಲ್ಲಿ ಅಗಿಬೇಕಾರೆ ಬಳಸಲಿಲ್ಲ? ನೀವ್ಯಾಕೆ ಅದನ್ನ ಎತ್ಕೊಂಬಂತಂದ್ರಿ? ಅದನ್ನ ಆ ಪಳವಳಿಕೆಗಳನ್ನ ಎತ್ಕೊಂಬರ್ಬೇಕು. ಆಮೇಲೆ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಪಳವಳಿಕೆಗಳ ಬದಲಾವಣೆ ಆಗಿಲ್ಲ ಅಂತ ಏನು ಗ್ಯಾರಂಟಿ? ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ SIT ಹೇಳ್ತಾ ಇದೆ ನಾವು ಬೇರೆ ಬೇರೆ ರಾಜ್ಯದಲ್ಲಿ. ಮತ್ತೆ ಉಗ್ರಪ್ಪ ಅವ್ರ ರಿಪೋರ್ಟ್ ಇದೆಯಲ್ಲ, ಉಗ್ರಪ್ಪ ಅವ್ರ ರಿಪೋರ್ಟ್ ಯಾಕೆ ಕಣ್ಣು ಕಾಣಿಸಿಲ್ಲ ನಿಮ್ಗೆ? SIT ಅವ್ರಿಗೆ ಉಗ್ರಪ್ಪ ಅವ್ರು ಹೇಳಿದಾರೆ 5,000 ಪೇಜ್ನ ರಿಪೋರ್ಟ್ ಇದೆ, ಪ್ಯಾನಲ್ ರಿಪೋರ್ಟ್. ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ಹೆಣ್ಮಕ್ಳು ಮಿಸ್ ಆಗಿದ್ದಾರೆ ಅಂತ. ಆ ಪ್ಯಾನಲ್ ರಿಪೋರ್ಟ್ ಇವಾಗ ಹೆಂಗ್ ಸಿಕ್ತು ನಿಮ್ಗೆ? ಮುಂಚೆ ಯಾಕೆ ಸಿಕ್ಕಿಲ್ಲ? ಡೆಫಿನೆಟ್ಲಿ ನಿಮ್ಮ ಎಲ್ಲ ತನಿಖೆ ಸುಪ್ರೀಂ ಕೋರ್ಟು ಡೆಫಿನೆಟ್ಲಿ ಎಲ್ಲರೂ ಬಾಯ್ ಬಿಡ್ಲೇಬೇಕು. ಡೆಫಿನೆಟ್ಲಿ ಒಂದಂತೂ ನಿಜ ಸ್ನೇಹಿತರೆ, SIT ಏನೋ ಮುಚ್ಚಿಡ್ತಾ ಇದೆ, SIT ಏನೋ ಟ್ರೈ ಮಾಡ್ತಾ ಇದೆ ಮಾಡಲಿಕ್ಕೆ. ನಿಯತ್ತಾಗಂತೂ ತನಿಖೆ ಅಂತೂ ಮಾಡ್ತಾ ಇಲ್ಲ. ಯಾಕಂದ್ರೆ ಟೆಕ್ನಾಲಜಿ ಬಳಸ್ತಾ ಇಲ್ಲ, ಮತ್ತೆ ಮಾಡ್ತಾ ಇರುವಂಥ ತನಿಖೆಯನ್ನು ಬಹಿರಂಗಪಡಿಸ್ತಾ ಇಲ್ಲ. ಅಟ್ಲೀಸ್ಟ್ ಕನಿಷ್ಠವಾದರೂ ಅದನ್ನ ಬಹಿರಂಗಪಡಿಸಬೇಕಾದ್ದು. ಸಾಕಷ್ಟು ವಿಚಾರಗಳು ಮುಚ್ಚೋಗಿದೆ, ಸಾಕಷ್ಟು ವಿಚಾರಗಳು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಬೀಳ್ತಾ ಇದೆ, ಸಾಕಷ್ಟು ಯಾರನ್ನೋ ಸೇವ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದೆ. ಚಿನ್ನಯ್ಯ ಫಾರಿನ್ ಬಾಡಿ ಎತ್ಕೊಂಬಂದ, ಅದು ಇಲ್ಲಿನ ಸಂಬಂಧ ಇಲ್ಲ ಅಂತಂದ್ರೆ, ರಿಪೋರ್ಟ್ ಇತ್ತು ಅಂತಂದ್ರೆ ಬಹಿರಂಗಪಡಿಸಿ. ಅದನ್ನ ಆ ರಿಪೋರ್ಟ್ ಅನ್ನ, ಆ FIR ಅನ್ನ, ಅವನ ಮೇಲೆ ಹಾಕಿರೋ ಚಾರ್ಜಸ್ ಅನ್ನ ಮ್ಯಾಜಿಸ್ಟ್ರೇಟ್ ಹೇಳಿ ಯಾಕೆ ಅದನ್ನ ಬಚ್ಚಿಡ್ಲಿಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ? ಏನಿದೆ ನಿಮ್ಮ ಗೋಲ್ಮಾಲ್? ಏನಿದೆ ನಿಮ್ಮ ಉದ್ದೇಶ? ಬಹಿರಂಗ ಆಗ್ಲೇಬೇಕು. ಇಟ್ ಈಸ್ ನಾಟ್ ಬೈ ದ SIT ಟು ದ SIT ಫಾರ್ ದ SIT. ಇಟ್ ಈಸ್ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್. ಅಂಡರ್ ದ ಟ್ರಾನ್ಸ್ಪರೆನ್ಸಿ ಆಕ್ಟ್ ನಮಗೆ ಈ ತನಿಖೆಯ ಸಂಪೂರ್ಣ ಮಾಹಿತಿ ತಿಳಿಯುವ ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕನು ಟ್ಯಾಕ್ಸ್ ಕಟ್ತಾರೆ. ನಿಮ್ಮ ತನಿಖೆ ಪಾರದರ್ಶಕವಾಗಿರ್ಬೇಕು ಅಂತಂದ್ರೆ, ನಿಯತ್ತಾಗಿರ್ಬೇಕು ಅಂತಂದ್ರೆ ಬಹಿರಂಗ ಪಡಿಸೋದ್ರಲ್ಲಿ ನಿಮಗೇನು ಉದ್ದೇಶ, ನಿಮಗೇನು ಸಮಸ್ಯೆ ಇದೆ? ಐ ಡೋಂಟ್ ಥಿಂಕ್ ಸೊ. ಇಲ್ಲಿವರೆಗೂ ನೀವು ಬಹಿರಂಗ ಪಡಿಸಿಲ್ಲ ಅಂತಂದ್ರೆ ಏನನ್ನೋ ಬಚ್ಚಿಡ್ತಾ ಇದ್ದೀರಾ. ಅಂಡ್ ಕಸ್ತೂರ್ಬಾ ಹಾಸ್ಪಿಟಲ್ ಇಟ್ಟಿರುವಂತಹ ಪಳವಳಿಕೆಗಳು ನಾಶ ಆಗಿಲ್ಲ ಅಂತ ಏನ್ ಗ್ಯಾರಂಟಿ? ಮತ್ತೆ ಇಲ್ಲಿವರೆಗೂ ಗ್ರೌಂಡ್ ಭೂಮಿಯನ್ನ ಸ್ಕ್ಯಾನ್ ಮಾಡುವಂತ ಟೆಕ್ನಾಲಜಿನ ಯಾಕೆ ಬಳಸಲಿಲ್ಲ? ಆರ್ಕಿಯಾಲಜಿಕಲ್ ಇಂಡಿಯಾ ಅವರನ್ನ ಯಾಕೆ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿಲ್ಲ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ಯಾಕೆ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿಲ್ಲ? ಇಸ್ರೋನ ಯಾಕೆ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿಲ್ಲ? ಇಂಡಿಯನ್ ಡಿಫೆನ್ಸ್ ಅಲ್ಲಿ ಟೆಕ್ನಾಲಜಿ ಇದೆ, ಯಾಕೆ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿಲ್ಲ? ನಿಮ್ಮ ಹತ್ರ ಏನು ಉತ್ತರನೇ ಇಲ್ಲ. ಯಾಕೆ ಅಲ್ಲಿದ್ದಂತ ಒಬ್ಬ ಮೆಕ್ಯಾನಿಕಲ್ ಯಾರದು ಅನುಚೇತ್, ಆತನಿಗೆ ಏನ್ ಗೊತ್ತಾಗತ್ತೆ? ವಾಟ್ ಈಸ್ ಹಿಸ್ ಬ್ಯಾಕ್ ಗ್ರೌಂಡ್? ಆಮೇಲೆ ಮೊಹಂತಿ ನಾವೇನೋ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಕ್ಸ್ಪರ್ಟ್ ಏನೋ ಅಂತೆ, ಬಟ್ ಇದಕ್ಕೆ ಬೇಕಾಗಿರೋದು, ನಮಗೆ ಬೇಕಾಗಿರೋದು ಆಂಥ್ರೋಪಾಲಜಿ, ಆರ್ಕಾಲಜಿ ಬ್ಯಾಕ್ ಗ್ರೌಂಡ್ ಇರುವಂತ ಎಕ್ಸ್ಪರ್ಟ್ಸ್ ಈ ಪ್ಯಾನಲ್ ಬೇಕಾಗಿದೆ. ಅವ್ರು ಇಲ್ಲೇ ಇಲ್ಲ ಇಲ್ಲಿ.
ಆಮೇಲೆ ಜಿಯಾಲಜಿಸ್ಟ್ ಬೇಕಾಗಿದೆ. ಯಾಕೆ ಅಂತಂದ್ರೆ ಆ ಮಣ್ಣಲ್ಲಿ ನೀವು ಹೇಳ್ತಾ ಇದ್ದಾರೆ ಅಸಿಡಿಕ್ ನೇಚರ್ ಇದೆ ಅಂತ. ಯಾರು ಅನಾಲಿಸಿಸ್ ಮಾಡಿದ್ಯಾರು? ರಿಪೋರ್ಟ್ ಎಲ್ಲಿದೆ? ಯಾಕೆ ಅದನ್ನ ಪಾರದರ್ಶಕತೆಯಿಂದ ಇಟ್ಟಿಲ್ಲ? 15 ವರ್ಷಕ್ಕಿಂತ ಕೆಳಗಡೆ ಅದು ತುಂಬಾ ಆಸಿಡಿಕ್ ಇದೆ ಅಂತ ಎಲ್ಲ ಹೊರಟೋಗುತ್ತೆ ಅಂತ ನೀವೇ ಹಾಳು ಮಾಡಿರ್ಬೋದು. ಈ ರಿಪೋರ್ಟ್ ಎಲ್ಲಿದೆ? ಯಾವುದು SIT ಯಾವುದೇ ವಿಚಾರ ಪಾರದರ್ಶಕತೆಯಿಂದ ಕೂಡಿಲ್ಲ, ಎಲ್ಲ ಸಂಶಯದಿಂದ ಕೂಡಿದೆ. ಹಾಗಾಗಿ ಡೆಫಿನೆಟ್ಲಿ ಇದನ್ನ ಸುಪ್ರೀಂ ಕೋರ್ಟಿನ ಮುಂದೆ ತಗೊಂಡು ಹೋಗ್ತೀವಿ. ನಿಮ್ಮ ಬಾಯಿನ ಬಿಡಿಸ್ತೀವಿ. ನಿಮ್ಮಲ್ಲಿ ತಪ್ಪಿದ್ರೆ ಖಂಡಿತವಾಗಿ ನೀವು ಕೂಡ SIT ಅವರು ಜೈಲ್ಗೆ ಹೋಗ್ತೀರಾ ಅಂತ ಹೇಳುತ್ತಾ ವಿ ವಿಲ್ ನಾಟ್ ಸ್ಟಾಪ್ ಹಿಯರ್. ಓಕೆ, ಡೆಫಿನೆಟ್ಲಿ ಯು ಕಾಂಟ್ ಸ್ಕೇರ್ಸ್ ಆಲ್ಸೋ. ಓಕೆ, ವಿ ಆರ್ ಸಿಟಿಸನ್ ಆಫ್ ದಿಸ್ ನೇಷನ್. ನಾವು ವೋಟ್ ಹಾಕೋದ್ರಿಂದ 2 ಸರ್ಕಾರ ನಡೀತದೆ, ನಾವು ಟ್ಯಾಕ್ಸ್ ಕಟ್ಟೋದ್ರಿಂದ 2 ಸರ್ಕಾರ ನಡೀತದೆ. ನಿಮ್ಮ ಸಂಬಳಗಳು ನಾವು ಕೊಡೋದು ನಮ್ಮ ಟ್ಯಾಕ್ಸ್ ಇಂದ ಬರ್ತದೆ. ನಮಗೆ ನೀವು ಸುಳ್ಳು ಕೇಸುಗಳನ್ನ ಹಾಕಿ ನಮ್ಮನ್ನ ಬಾಯಿ ಮುಚ್ಚುವಂತ ಕೆಲಸ. ಅವನು ಪಳವಳಿಕೆ ತಂದಿರೋದು ಫಾರಿನ್ ಆಬ್ಜೆಕ್ಟ್ ಅಂತಂದ್ರೆ ನೇಣಿಗೆ ಅವನನ್ನ ಚಿನ್ನ ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂಸ್. ಯಾರನ್ನ ಸಪೋರ್ಟ್ ಮಾಡಿದ ಕಾನ್ಸ್ಪಿರಸಿ ಅವ್ರಿಗೆ ನೇಣು ಹಾಕಿ. ಬಟ್ ಈ ಒಂದು ಹತ್ಯಾಕಾಂಡನ ನೀವು ಬಚ್ಚಿಡ್ತಾ ಇದ್ದೀರಾ, ಕಿಲ್ಲರ್ಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಪಳವಳಿಕೆಗಳನ್ನ ಚೇಂಜ್ ಮಾಡಿದಿರ ಅಂತ ನಾವು ಕ್ಲೇಮ್ ಮಾಡೋದಾದ್ರೆ ಇಲ್ಲಿ ಯಾವುದೇ ಟೆಕ್ನಾಲಜಿಯನ್ನ ಬಳಸ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ನಿಮ್ಮ ಹತ್ರ ಇಲ್ಲ. ವಿ ನೋ ದಟ್ ಅಂಡ್ ವಿ ವಿಲ್ ಎನ್ಶೂರ್ ಯು ವಿಲ್ ಓಪನ್ ದ ಮೌತ್.